ನಾವು ಒಳಗಡೆ ಇರೋರು ಒಗ್ಗಟ್ಟಾಗಿರ್ಬೇಕು ಅಂತ. ದಿಸ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್. ಒಳಗಿರೋರೆಲ್ಲ ಕಿತ್ತಾಡ್ತಿದ್ರೆ ಹೊರಗ್ನವ್ರು ಅಡ್ವಾಂಟೇಜ್ ತಗೊಂಡ್ರು. ದಿಸ್ ಈಸ್ ಅಪ್ಲಿಕಬಲ್ ಟು ದಿ ನೇಷನ್ ಆಸ್ ವೆಲ್. ನಾನ್ ಯಾಕೆ ಈ ಕೇಸಲ್ಲಿ ಕೇಳೋದು? ಅವ್ರೇನಾದ್ರು ಮಾಡ್ಕೊಳ್ಳಿ, ಅದು ಅವ್ರುಂಟು. ಎನಿವೆ ನಿಮ್ಗೇನ್ ಆಗ್ಬೇಕಾಗಿದೆ? ಅಲ್ಲಿ ಡೈಟಿಗೆ ಯಾರು ಒಬ್ರು ಅರ್ಚಕರು ಇರ್ಬೇಕು, ನೀಟಾಗಿ ಮಾಡೋ ಅಂತವ್ರು ಆಗ್ಬೇಕು, ಮಾಡ್ಕೊಂಡು ಹೋಗ್ತಾರೆ. ದಿಸ್ ಇಸ್ ನಾಟ್ ಫ್ರಮ್ ಟುಡೇ. ಪೂಜಾ ಕೈಂಕರ್ಯಗಳನ್ನ ಮಾಡ್ಕೊಂಡು ಹೋಗ್ತಕ್ಕಂಥದ್ದನ್ನ ನಿಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ಮುಜರಾಯಿ ಆಕ್ಟ್ ಅಲ್ಲಿ ಕೂಡ ರೆಕಗ್ನೈಸ್ ಮಾಡಿದ್ದಾರೆ. ಮತ್ತೆ ಇವೆಲ್ಲ ಹೆರಿಡಿಟರಿ ರೈಟ್ಸ್ ಅನ್ನೋದು ಕೂಡ ರೆಕಗ್ನೈಸ್ ಆಗೋಗಿದೆ. ಯಾವ ಟೆಂಪಲ್ಗಳಲ್ಲಿ ಯಾರೂ ಇರ್ಲಿಲ್ವೋ ಅಟ್ ಅನ್ ಅನ್ಡಿಸ್ಪ್ಯೂಟೆಡ್ ಪಾಯಿಂಟ್ ಆಫ್ ಟೈಮ್, ಪೂಜೆನೇ ನಿಂತು ಹೋಗ್ತಾ ಇತ್ತು ಅಥವಾ ನಿಂತು ಹೋಗಿದ್ಯೋ, ಅಂತಹ ಸಂದರ್ಭಗಳಲ್ಲಿ ಮುಜರಾಯಿ ಕಮಿಷನರ್ ಅವರು ಆಗಮೋಕ್ತವಾಗಿ ಅಲ್ಲಿರ್ತಕ್ಕಂಥ ರೂಲ್ಸ್ಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಇನ್ ಕನ್ಫಾರ್ಮಿಟಿ ವಿತ್ ದೋಸ್ ರೂಲ್ಸ್ ಫಸ್ಟ್ ಆಗಿ ಅರ್ಚಕರನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರವನ್ನ ಹೊಂದಿದವರಾಗಿದ್ದಾರೆ. ಅದನ್ನ ಅವರು ಅಸಿಸ್ಟೆಂಟ್ ಕಮಿಷನರ್ ಮುಖಾಂತರ ಎಕ್ಸರ್ಸೈಸ್ ಮಾಡಿ ಅಪಾಯಿಂಟ್ ಮಾಡಿದ್ದಾರೆ. ಎಷ್ಟೋ ಸಂದರ್ಭಗಳಲ್ಲಿ ಮಾಡ್ತೀವಿ ಅಂತ. ಇವಾಗ ಉದಾಹರಣೆಗೆ ಯಾರೋ ಒಬ್ಬರು ಮನೆ ಇತ್ತು ವಂಶಸ್ಥರು, ಆ ವಂಶಸ್ಥರಲ್ಲಿ ಯಾರು ಮಕ್ಕಳು ಮರಿ ಆಗ್ಲಿಲ್ಲ, ಅವ್ರು ಮುಗ್ದೋಯ್ತು ಅವ್ರ ಪೂಜೆಗೆ. ಅಣ್ಣ ತಮ್ಮಂದ್ರೆಲ್ಲ ಒಳ್ಳೊಳ್ಳೆ ಕಡೆ ಎಂಪ್ಲಾಯ್ ಆಗ್ಬಿಟ್ರು, ಯಾರಿಗೂ ಪೂಜೆ ಮಾಡೋ ಆಸೆ ಬರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಪೂಜೆ ನಿಂತ್ಕೋಬೇಕಾ? ಇಲ್ಲ. ಬೆಸ್ಟ್ ಎಕ್ಸಾಂಪಲ್ ಈ ಶ್ರೀರಂಗಪಟ್ಟಣ, ಅಲ್ಲೂ ಹಾಗೆ ಆಗಿದೆ. ಅಲ್ಲಿ ಸೆಟ್ಲ್ ಆಯ್ತು. ಈಗ ಸೆಟ್ಲ್ ಆಯ್ತು. ನಮ್ ಜಸ್ಟಿಸ್ ಉಮಾ ಅವರ ಇದು ಗಂಡನ ಮನೆ ಆ ಊರು, ಅಲ್ಲಿರ್ತಕ್ಕಂಥವ್ರವರೆಲ್ಲ ಅಲ್ಲಿ ಪೂಜೆ ಮಾಡೋಂಥವ್ರು ಇದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಏನಾಗಿದೆ, ರಂಗನಾಥ ಸ್ವಾಮಿನಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಬರೋ ದುಡ್ಡನ್ನ, ಚಪ್ಪಲಿ ಸ್ಟ್ಯಾಂಡ್ ಇಂದ ಬರೋ ದುಡ್ಡನ್ನ ಕೊಟ್ಬಿಟ್ರೆ ಉಮಾಮಹೇಶ್ವರನ ದೇವಸ್ಥಾನ ಉದ್ಧಾರ ಆಗ್ಬಿಡುತ್ತೆ. ಅಲ್ಲಿ ಕೊಡ್ತಾ ಇಲ್ಲ ನಿಮ್ ಮುಜರಾಯಿ ಡಿಪಾರ್ಟ್ಮೆಂಟ್. ಅವನಿಗೂ 15 ರೂಪಾಯಿ ಅಂತೆ ತಿಂಗಳಿಗೆ. 15 ರೂಪಾಯಿ. ಅದನ್ನ 10 ವರ್ಷದಿಂದ ಕೊಟ್ಟಿಲ್ಲ. ಎಣ್ಣೆ ಬತ್ತಿ ಖರ್ಚಾಗಲ್ಲ. ಅವನ್ ಸೈಕಲ್ ಮೇಲೆ ಬರ್ತಾನೆ ಪುಣ್ಯಾತ್ಮ, ಶಾಲೆಗೆ ಹೋಗ್ಕೊಂಡಿದ್ದಾನೆ. ಹಿಂಗೆ ಹೋಗ್ಬಿಡುತ್ತೆ ಅಂತ ಹೇಳಿ ಅಲ್ಲಿ ಕರಿಘಟ್ಟದಲ್ಲಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹುಡುಗ ಚಾರ್ಟರ್ಡ್ ಅಕೌಂಟೆಂಟು ಅವ್ನು ಮಾಡ್ತಾ ಇದ್ದಾನೆ ಈಗ ಪೂಜೆ. ಹೋಗ್ಬಿಡುತ್ತೆ, ಹಿಂಗೆ ಕೈ ಬಿಟ್ಟು ಹೋಗ್ಬಿಡುತ್ತೆ ಅಂತ. ಶನಿವಾರ ನಾನು ಫರ್ಮ್ಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ, ಅಕೌಂಟೆಂಟ್ ಫರ್ಮ್ಗೆ. ಶನಿವಾರ ಅಲ್ಲಿ ಭಕ್ತರು ಜಾಸ್ತಿ ಅಂತ. ಶನಿವಾರ ರಥೋತ್ಸವ ದಿವಸ ಎಲ್ಲ ನಾನು ನಿಮ್ಮ ಫರ್ಮ್ಗೆ ಬರೋದಿಲ್ಲ, ಮಿಕ್ಕಿದ ದಿನಗಳಲ್ಲಿ ಬರ್ತೀನಿ, ಸಾಯಂಕಾಲ ಪೂಜೆ ಮಾಡ್ಕೋತೀನಿ, ಬೆಳಗ್ಗೆ ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡ್ತೀನಿ. ಚುರುಕಾಗಿದ್ದಾನೆ ಹುಡುಗ. ಈಗೆಲ್ಲ ಹೇಳ್ತಾ ಇದ್ನಲ್ಲ, ಅವ್ರಿಗೆಲ್ಲ ಹೇಳಿದೆ, ಏನಾದ್ರು ವಿಶೇಷ ದಿನದ ಸೇವೆ ಸಂದರ್ಭ ಇತ್ಯಾದಿಗಳೆಲ್ಲ ಇದ್ರೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ. ಮೇಕ್ ಯೂಸ್ ಆಫ್ ಇಟ್. ಅವರು ಅಷ್ಟೇ, ಅವ್ರ ತಂದೆ ಕಾಲದಲ್ಲಿ ಇದ್ರು. ಅವ್ರ ತಂದೆ ಕಾಲದಲ್ಲಿ ಏನೋ ಆಯ್ತು, ಕೇಸು ಗೀಸೆಲ್ಲ ಆಗೋಯ್ತು. ಇಬ್ರು ಮಕ್ಳಿದ್ರು. ಒಬ್ಬ ಮಗ ಈಗ ಬಿಟ್ಬಿಟ್ಟಿದ್ದಾನೆ, ಇನ್ನೊಬ್ಬ ಮಗ ಈಗ ಹಿಡ್ಕೊಂಡಿದ್ದಾನೆ. ಎಷ್ಟು ದಿನ ಪರ್ಮನೆಂಟ್ ಆಗುತ್ತೆ? ಬೇಕಾದಷ್ಟು ಜನ ಭಕ್ತರಿದ್ದಾರೆ ಆ ಕಡೆ ಇರೋರ್ಗೆಲ್ಲರೂ. ಇಲ್ಲಿ CB ನರಸಿಂಹ ಒಬ್ರು ಅಡ್ವೊಕೇಟ್ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ನಡೀತಿದೆ. ಯಾವಾಗ ನಿಮ್ ಡಿಪಾರ್ಟ್ಮೆಂಟ್ ಬರುತ್ತೋ ಮುಜರಾಯಿ ಡಿಪಾರ್ಟ್ಮೆಂಟ್ಗೆ ಅದು ಮುಚ್ಕೊಳ್ಳುತ್ತೆ. ತಪ್ಪಿಲ್ಕೋಬೇಡಿ, ದಿ ಲೈಟರ್ ವೇನ್ ಐ ಸೆಡ್. ಸರ್ಕಾರ ಯೋಚನೆ ಮಾಡ್ಬೇಕು, ಅಲ್ಲಿರೋ ರಂಗನಾಥ ಸ್ವಾಮಿ ಎಷ್ಟು ಮುಖ್ಯನೋ ಸರ್ಕಾರಕ್ಕೆ, ಮುಜರಾಯಿ ಡಿಪಾರ್ಟ್ಮೆಂಟ್ಗೆ ಉಮಾಮಹೇಶ್ವರನು ಅಷ್ಟೇ ಮುಖ್ಯ. ಅದು ಪುರಾತನವಾದ ದೇವಸ್ಥಾನ. ಟಿಪ್ಪು ಸತ್ಬಿದ್ದ ಜಾಗ ಅಂತ ಹೇಳ್ತಿರಲ್ಲ, ಅಲ್ಲಿಂದ ಜಸ್ಟ್ 100 yards ಅಲ್ಲಿ ಇದೆ. ಉತ್ಸವ ನಡೆಯುತ್ತೆ, ಗಿರ್ಜಾ ಕಲ್ಯಾಣ ನಡೆಯುತ್ತೆ. ದುಡ್ಡು ಕೊಟ್ಟಿಲ್ಲ ಸರ್ಕಾರದವರು. ಎಲ್ಲ ಯಾರು ಭಕ್ತರಿದಾರೋ ಅವರೇ ಸ್ವತಃ ಕೈಯಿಂದ ಹಾಕೊಂಡು ಮಾಡ್ತಾರೆ. ಏನು ಇಲ್ಲದೆ ಇದ್ರೆ ಅಲ್ಲಿ ಇಲ್ಲಿ ಬೆಳೆದಿರ್ತಕ್ಕಂಥ ಕೆಂಪು ದಾಸವಾಳದ ಹೂವು, ಒಂದು ತುಂಬೆ ಹೂವೇ ದೇವ್ರ ಗತಿ. ಅದಕ್ಕೆ ಬಸವಣ್ಣವ್ರು ಹೇಳಿದ್ದು, ಅಂಗೈಲಿ ಲಿಂಗವೇ ತುಂಬೆ ಹೂವಿನ ಲಿಂಗವೇ ಅಂತ. ಒಂದು ತುಂಬೆ ಹೂವು ಸಾಕು ಬೀದಿಲ್ ಬಿದ್ದಿರ್ತಕ್ಕಂಥದ್ದು. ಅದನ್ನೇ ಕೃಷ್ಣನ್ ಹೇಳಿರೋದು, ಒಂದು ದಳ ಶ್ರೀ ತುಳಸಿ ಬಿಂದು ಗಂಕೋದಕ ಅಂತ. ಸಾಕಾಗತ್ತೆ, ಇನ್ನೇನು ಕೇಳಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳಿರೋದು ಅದಕ್ಕೇನೆ. ಅಲ್ಲಿ ದೇವರಾಯನ ದುರ್ಗದಲ್ಲಿ ನಾವೆಲ್ಲ ಬಾಳೆಹಣ್ಣಿಗೆ ಇದನ್ನ ಕಟ್ಟಿ ಹೊಡಿತೀವಲ್ಲ ರಥಕ್ಕೆ, ಅಷ್ಟೇ ಇರೋದು ಅದ್ರ ಅರ್ಥ. ದವನ ಕಡ್ಡಿ ಚುಚ್ಬಿಟ್ಟು ರಥಕ್ಕೆ ಬಾಳೆಹಣ್ಣು ಹೊಡಿತಾರೆ ನೋಡಿ. ಒಂದ್ ಪತ್ರೆ ಆಯ್ತು, ಒಂದ್ ಪುಷ್ಪ ಆಯ್ತು ಅಂತ. ಮೈಸೂರ್ ತನಕ ಬಂದ್ಬಿಟ್ರೆ ಆಯ್ತು, 60 ಕಿಲೋಮೀಟರ್. ಮೈಸೂರಿಂದ ಬೆಂಗಳೂರು ಬರೋದು ಹಿಂಗೆ ಕಣ್ಮುಚ್ಚಿ ಹಿಂಗ್ ಬಿಡೋ ಅಷ್ಟ್ರಲ್ಲಿ ಬಂದ್ಬಿಡ್ತಿದೆ. ವಿ ಆಲ್ ಲೆಫ್ಟ್ 11:30 ಲಾಸ್ಟ್ ನೈಟ್, ಡೇ ಫೋರ್ ಎಸ್ಟರ್ಡೇ
11:30 after the Dasra festival, we left. 12:45, 1 o'clock, we were here in Bangalore. ಯಾವ್ದ್ರಲ್ಲೋ ಬಾಪ ಕೆಲಸ ಆಗ್ಲಿ ಅಷ್ಟೇನೆ. ಟ್ರೈನಲ್ಲಿ ಆದ್ರೂ ಬನ್ನಿ, ಬಸ್ಸಲ್ಲಿ ಆದ್ರೂ ಬನ್ನಿ, ಹಾರ್ಕೊಂಡ್ ಬನ್ನಿ. ನಾನ್ ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ನಾವು 11:30 ಮೈಸೂರು ಬಿಟ್ಟಾಗ ಆಯ್ತಾ, 11:30 ಮೈಸೂರು ಬಿಟ್ಟಾಗ 1:15 I was very much there in Nayagrama with this so much of traffic coming back. So it's easy now because of that express highway. Only thing is speed should be the only criteria. You should be well within that speed. Otherwise, adeno camera ella haakbittidane. Get the parties. You should not have any objection on behalf of the government or the temple, because puja rites are to be performed by the, if they claim an interest, you will only have to re-recognize them. That's all. Correct, sir. That's why I am saying first our interest settle ಮಾಡ್ಕೊಳ್ಳಿ. Puja rites na tirmana ಮಾಡ್ಕೊಳ್ಳಿ. Whether they should again get back their puja rites in the temple or not, and with the displacing the present archaks or not, is a subject matter of another litigation. Let the interstate dispute be solved, no? Correct. See, no, wait. Compromise ಆಗಿದ್ರೆ ಅದನ್ನೇ ಅದೇ ತರದಲ್ಲ ಇಲ್ಲೂ ಬರ್ಕೋಬೇಕು. ಗವರ್ಮೆಂಟ್ನವ್ರು ಹೇಳ್ತಿರ್ತಕ್ಕಂಥದ್ದು ಬೇರೆ ಪಾಯಿಂಟ್. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನು ಒರಿಜಿನಲ್ ಪೂಜಾ ರೈಟ್ಸ್ ಇಟ್ಕೊಂಡಿದ್ರು, ಆ ಡಿಸ್ಪ್ಯೂಟ್ ಸಿವಿಲ್ ಡಿಸ್ಪ್ಯೂಟ್ ಬಂದಿರೋದು RFI ಇದೆ, ಅದನ್ನ ನೀವು ಸೆಟಲ್ ಮಾಡ್ಕೊಂಡ್ರು ಕೂಡ ನಾನ್ ನಿಮ್ಮನ್ನ ಪುನಃ ಅರ್ಚಕರಾಗಿ ಟೆಂಪಲ್ಗೆ ಅಂತ ರೆಕಗ್ನೈಸ್ ರೈಟ್ ಅವೇ ಮಾಡ್ಬಿಡಕ್ಕಾಗಲ್ಲ. ಯಾಕೆಂದ್ರೆ ನಾವು ದಿ ಟೆಂಪಲ್ ಕಮ್ಸ್ ಅಂಡರ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಗವರ್ಮೆಂಟ್. ನ್ಯೂ ಅರ್ಚಕ್ಸ್ ಹ್ಯಾವ್ ಬಿನ್ ಅಪಾಯಿಂಟೆಡ್. ಯುವರ್ ಎಲ್ಲಾರ್ಸ್ whom ever who have got settled interest, they will have to work out their remedy as against the present archaks in a duly constituted proceedings. That's all. Exactly. Therefore, your remedy lies now elsewhere insofar as the puja rights are concerned. Now, interstate dispute is who has to perform the puja among the members of the family is the subject matter of the appeal. That you can always settle and go as a united one body before the concerned authority, including the government, stating that, we had performed the pujas, this right was very much in existence. Just because some notification are taking over, our puja rights cannot be disturbed, and your appointment, if any, will be always be subject to our rights to continue with the puja. In a properly constituted proceedings, you challenge that, you can write it in a paragraph. That's all. ಅವರಿದ್ರೆ ಮಾಡ್ತಾರೆ ನೋಡಿ. ಪೂಜೆ ನಿಲ್ಬಾರ್ದು ಅನ್ನೋದು ಸರ್ಕಾರದ ಉದ್ದೇಶ ಆಗಿತ್ತು. ಅವರು ಯಾರನ್ನಿದ್ರು ಅವ್ರನ್ನ ಸಮರ್ಪಕವಾಗಿ ಕರ್ಕೊಂಡ್ಬಂದು ಒಬ್ಬರನ್ನ ಮಾಡಿದ್ದಾರೆ. ಅವ್ರು ಮಾಡ್ಬೋದಾಗಿತ್ತ ಬಿಡ್ಬೋದಾಗಿತ್ತ ಅನ್ನೋ ರೈಟ್ಸ್ ನಾನು ಇಲ್ಲಿ ತೀರ್ಮಾನ ಮಾಡಕ್ಕಲ್ಲ. ದಟ್ ಇಸ್ ನಾಟ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿ ಸೂಟ್. ಸೊ that is to be concerned, you will have to file an application before the concerned ಡಿಪಾರ್ಟ್ಮೆಂಟ್ ಇನ್ ದಿ ಗವರ್ಮೆಂಟ್. ಮೇಬಿ ನಿಮ್ದು ಮುಜರಾಯಿ ಟೆಂಪಲ್ ಆಯ್ತಾ ಈಗ, ಡೆವಲಪ್ಮೆಂಟ್ ಅಥಾರಿಟಿ ಆದ್ರೂ ಕೂಡ ಈ ಹಿಂದೆ ಪೂಜೆ ಮಾಡ್ತಿದ್ದವ್ರನ್ನ ನೀವು ವಿನಾಕಾರಣ ತೆಗಿಯಕ್ಕಾಗಲ್ಲ. ನೀವು ರೆಕಗ್ನೈಸ್ ಮಾಡ್ಬೇಕು ಅಂತ ಕಾನೂನು ಹೇಳುತ್ತೆ. ಐ ಕ್ಯಾನಾಟ್ ಸ್ಪೀಕ್ ಎ ವರ್ಡ್ ಸಬ್ಜೆಕ್ಟ್ ಮ್ಯಾಟರ್. ಇದ್ರು ಅವ್ರು ಪೂಜೆ ಮಾಡಕ್ ಹಕ್ಕಿತ್ತೋ ಇಲ್ವೋ, ಅವ್ರನ್ನ ಯಾವ್ದೋ ಸಂದರ್ಭದಲ್ಲಿ ನಿಲ್ಲಿಸ್ಬಿಟ್ರು, ಅಥವಾ ವಾಲಂಟರಿ ಆಗಿ ಅವ್ರನ್ನ ತಮ್ಮ ಪೂಜಾ ರಿಜಿಸ್ಟರ್ ಮಾಡ್ಬಿಟ್ರು, ಅಥವಾ ಡೆವಲಪ್ಮೆಂಟ್ ಅಥಾರಿಟಿ ಆದಾಗ ಅವರು ತಮ್ಗೆ ಅರ್ಜಿ ಹಾಕೊಂಡು ತಾವು ಬರ್ಬೇಕಾಗಿತ್ತೋ, ಇದೆಲ್ಲ ಆ ಇನ್ನೊಂದು ಮ್ಯಾಟರ್ ನಲ್ಲಿ ನಡೀತಕ್ಕಂಥ ವಿಚಾರಗಳು. ಹೌದಾ? ಸೊ ಹಾಗಾಗಿ ಆ ಲಿಬರ್ಟಿ ಅವ್ರಿಗೆ ಕಾಂಪ್ರಮೈಸ್ ಅಲ್ಲಿ ಕೊಟ್ಟಿರ್ತೀವಿ. ನಿಮ್ಮನ್ನ ಯಾಕೆ ಪಾರ್ಟಿ ಮಾಡಿದ್ದಾರೆ ಅಂದ್ರೆ ಅವರಿಬ್ಬರ ಮಧ್ಯೆ ನಡೆದಂತ ಗೊಂದಲಗಳೇನಿತ್ತು ಅದೆಲ್ಲ ಈಗ ಇತ್ಯರ್ಥ ಆಯ್ತು ಅನ್ನೋದು ನಿಮ್ ಗಮನಕ್ಕೆ ಬರಲಿ ಅಂತ ಅಷ್ಟೇ. ಯು ಆರ್ ಓನ್ಲಿ ಎ ಫಾರ್ಮಲ್ ಪಾರ್ಟಿ. ನೋ ರೈಟ್ಸ್ ಆರ್ claimed against you in these proceedings. Therefore, what you can do is, if they settle the interstate dispute, you will have to recognize that. That's all. Not even recognizing, it's an intimation to you. Thereafter, their puja rights are concerned, duly constituted proceedings irutte, adರಲ್ಲಿ ಮಾಡ್ಕೋತಾರೆ. ಇದಕ್ಕೆ ಹೇಳೋದು, ಹೊರಗಿನವರು ಅನುಕೂಲ ತಗೋಬಾರ್ದು ಅಂತಂದ್ರೆ ನಾವು ಒಳಗಡೆಯವರು ಒಗ್ಗಟ್ಟಾಗಿರ್ಬೇಕು ಅಂತ. ದಿಸ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್. ಒಳಗಿರೋರೆಲ್ಲ ಕಿತ್ತಾಡ್ತಿದ್ರೆ ಹೊರಗಿನವ್ರು ಅಡ್ವಾಂಟೇಜ್ ತಗೊಂಡ್ರು. ದಿಸ್ ಈಸ್ ಅಪ್ಲಿಕಬಲ್ ಟು ದಿ ನೇಷನ್ ಆಸ್ ವೆಲ್. ತಿಳ್ಕೊಬೇಕು ನೀವು ಮುಜರಾಯಿನವರು. ರೆಕಗ್ನೈಸ್ ಮಾಡಿ, ನಾನು ಅವ್ರ ಇಂಟ್ರೆಸ್ಟೆಡ್ ಡಿಸ್ಪ್ಯೂಟಿಗೆ ನಾವಿಲ್ಲ, ತಾವು ನೋಡ್ಕೊಳ್ಳಿ. ಅವ್ರ ಅಕಸ್ಮಾತ್ ಅವ್ರ ಜೊತೆ ಈಗಿರೋ ಅರ್ಚಕರ ಜೊತೆ ಏನಾದ್ರು ಸೆಟಲ್ಮೆಂಟ್ ಮಾಡ್ಕೊಂಡ್ರೆ ಅವ್ರು ಬಿಟ್ಟಿದ್ರು. ನೀವು ಅಷ್ಟೇ ನೋಡಿ, ಎಲ್ಲ ಬಿಟ್ಬಿಟ್ಟಿದ್ದೀರಿ, ಗೊತ್ತಾಯ್ತಲ್ಲ. ಬಿಟ್ಟಿದ್ರಿಂದ ಈ ಎಫೆಕ್ಟ್ ಬಂತು. Puja cannot be stopped because of your interstate dispute. People come there. Our namke adu. It's all about the belief system.
So it has been recognized. So you settle the dispute inter se, make a statement there in the compromise petition that our dispute is solved as it is, and we may make our so far as we recognizing our rights for puja with the government department with so and so is concerned, an application, suitable application would be made, and that would be considered by the government in accordance with law. ನಾನು ಅದನ್ನೇ ಬರಿತೀನಿ. If an application is made, it would be considered by the department in accordance with law. ಮುಗಿದೋಗುತ್ತೆ. ಯಾವತ್ತು 30ನೇ ತಾರೀಕಾ? ಈಗ ನನ್ನ ಮಧ್ಯಾಹ್ನ ಅಂತಾಗಿ 30ಕ್ಕಾಗಿ 3ನೇ ತಾರೀಕು ಆಗೋಯ್ತಲ್ಲ. ಈ ತಿಂಗಳು ಮುಗಿಸೋಣ ಇದನ್ನ 31/10 ಎಲ್ಲ ಮುಗಿಲಿ. 2006ನೇ ಇಸ್ವಿ ಅಪೀಲು. ಪ್ರಾಬಬ್ಲಿ ಇಷ್ಟು 10 ನಿಮಿಷ ಮುಂಚೆನೆ ಯಾವಾಗ ಕೊಟ್ಟಿದ್ರು, ಯಾವತ್ತೋ ಸಿಟ್ಲಾಕ್ ಹೋಗೋದು. ಅಷ್ಟು ಕೊಡಕ್ ಆಗ್ತಿರ್ಲಿಲ್ಲ ನಮ್ಗಷ್ಟೇ. ಎಸ್